ಯಾರನ್ನ ಮಿಸ್ ಮಾಡ್ಕೊಂಡಿದ್ದೀರಿ ಈ ಟೈಮಲ್ಲಿ? ತುಂಬ ಮಿಸ್ ಮಾಡ್ಕೊತಾರೆ. ಯಾಕೆ ಅಂದರೆ ಶಾರ್ಟ್ಸ್ಗಳನ್ನ ಅಷ್ಟು ಮೂಮೆಂಟ್ಸ್ಗಳನ್ನ ನಾವು ನೋಡಿದಾಗ ನೆನಪಾಗ್ತಾ ಇರುತ್ತೆ ಹಳೆಯದೆಲ್ಲ, ಅದೆಲ್ಲ ಪದೇ ಪದೇ ಮಿಸ್ ಮಾಡ್ಕೊತಾ ಇರ್ತೀವಿ. ಕ್ಯಾಮ್ರಾ ಮುಂದೆ ನಾವೆಲ್ಲ ಎಮೋಷನಲ್ಸ್ನ ಆಚೆ ಹಾಕೊಳ್ಳೋಣ ನಿಜವಾಗ್ಲೂ. ಆ ಫ್ಯಾಮಿಲಿ ಮೆಂಬರ್ ಆಗಿ ಆ ಬಾಂಡಿಂಗ್ ಇತ್ತು, ಆ ರಿಲೇಷನ್ಶಿಪ್ ಇತ್ತು. ಒಂದಷ್ಟು ದಿನಗಳು ಆ ಮೂಮೆಂಟ್ಸ್ಗಳನ್ನ ಕಳೆದಿರೋಂಥದ್ದು ಶೂಟಿಂಗ್ ಸ್ಪಾಟ್ಸು, ಮನೆ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಅದರಲ್ಲಿ ನಿಜವಾಗ್ಲೂ ಮೂಮೆಂಟ್ಸ್ಗಳು ರೀಕ್ರಿಯೇಟ್ ಆಗ್ತಾನೆ ಇರುತ್ತೆ. ತನಿಷ್ ಅಂತ ಅನ್ಸೋಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮೂಮೆಂಟ್ನ ಕ್ರಿಯೇಟ್ ಮಾಡಿದ್ದೆ, ರೀಕ್ರಿಯೇಟ್ ಮಾಡಿದ್ದೆ. ಯಾಕಂದರೆ ಇದು 3 ಸಲ ಕರಿಯಸಮ್ಮ ರಿಲೀಸ್ ಆಗ್ತಾರೆ ಅಂತ 2003 ರಿಲೀಸ್ ಆಗಿದ್ದು. ಅವಾಗ ನಾನು 1 ವರ್ಷ ಮುಗಿದು ಇವಾಗ ಸೆಲೆಬ್ರೇಷನ್ ಮಾಡೋದು, ಪ್ರತಿ ಮಂದಿ ಆ ಒಂದು ಸಾಂಗ್ ಡ್ಯಾನ್ಸ್ ಆಡ್ತಿರೋದು, ಕಿಚ್ಚಾಡ್ತಿರೋದು, ಮಜಾ ಮಾಡ್ತಿರೋದು ನನಗೆ ಖುಷಿ ಅನಿಸ್ತದೆ. ಅದಕ್ಕೆ ಎಲ್ಲ ಮೀಡಿಯಾದವ್ರಿಗೆ ಎಲ್ಲ ಚಿನ್ನಕ್ಕೆಲ್ಲ ಥ್ಯಾಂಕ್ಸ್ ಇಷ್ಟಪಡ್ತೀನಿ. ನೀವು ಡ್ಯಾನ್ಸ್ ಎಲ್ಲ ಮಾಡಿ ತುಂಬ ಸೆಲೆಬ್ರೇಟ್ ಮಾಡಿದ್ರೆ ಫ್ಯಾನ್ಸ್ ಜೊತೆ ಎಲ್ಲ ಹೇಗೆ ಅನಿಸ್ತು ಅಂತ? ಇವತ್ತೇನು ಅಕ್ಷರ್ ಬುಲೆಟ್ ಅಂತ ಏನು ಬೆಳೆಸಿದ್ದಾರೆ, ಚಾನಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇಂಡಸ್ಟ್ರಿಲ್ ಆಗಿರ್ಬೋದು, ಅದೆಲ್ಲ ಬಿಟ್ಟು ಮಾತಾಡಬೇಕು ಅಂತಂದರೆ ಆ್ಯಸ್ ಅ ಫ್ಯಾನ್ ಬಾಯ್ ಆಗಿ ಇವತ್ತು ಸೆಲೆಬ್ರೇಟ್ ಮಾಡಿದ್ದೀನಿ. ಅದು ಮನಸಾರಿ ಎಂಜಾಯ್ ಮಾಡಿದ್ದು, ಹುಚ್ಚಾಡಿದ್ದು, ವರ್ಷದಲ್ಲಿ ಮಜಾ ಮಾಡಿದ್ದು, ಸಾಂಗ್ ಆಡಿದ್ದು, ಡ್ಯಾನ್ಸ್ ಆಡಿದ್ದು ಎಲ್ಲ ನಿಜವಾಗ್ಲೂ ಖುಷಿ ಪಟ್ಟಿದ್ದೀನಿ. ಸ್ಕ್ರೀನ್ ಮುಂದೆ ಎಲ್ಲ ಫ್ಯಾನ್ಸ್ ತುಂಬ ಸೆಲೆಬ್ರೇಟ್ ಮಾಡೋರು. ಅಂದರೆ ಡಿ ಬಾಸ್ ಅಂತ ಬಂದಾಗ ಇದು ಮೊದಲನೇ ಚಿತ್ರ ಅಲ್ಲ ಆ ಥರ ಸೆಲೆಬ್ರೇಟ್ ಮಾಡೋದು. ನೀವೆಲ್ಲರೂ ನೋಡ್ತಾನೆ ಇರ್ತೀರ, ಸ್ಕ್ರೀನ್ ಮುಂದೆ ಪಟಾಕಿ ಆಗಿರ್ಬೋದು, ಶಾರ್ಟ್ಸ್ಗಳೇ ಇಟ್ಕೊಂಡಿದ್ರು, ಒಂದಷ್ಟು ಫೈರ್ ಬಾಕ್ಸ್ ಆಗಿರ್ಬೋದು, ಪೇಪರ್ ಕಲ್ಲರ್ ಪೇಪರ್ಸ್ ಹೊಡೆಯೋದಾಗಿರ್ಬೋದು. ಆ ಸೆಲೆಬ್ರೇಷನ್ಸ್ ಯಾವತ್ತಿಗೂ ಹಂಗೆ ಇರುತ್ತೆ. ಅದಂತೂ ಯಾವತ್ತೂ ಕಮ್ಮಿ ಆಗಲ್ಲ, ಸೌಂಡ್ ಕಮ್ಮಿ ಆಗಲ್ಲ, ಬಜಾರ್ ಯಾವತ್ತೂ ಹಂಗೆ ಇರುತ್ತೆ. ಸರ್, ನೀವು ಒಬ್ಬರು ಡಿ ಬಾಸ್ ಫ್ಯಾನ್ ಅದೇ ಸರ್ ಅಭಿಮಾನಿ. ನೀವು ಈ ಸಿನಿಮಾದಲ್ಲಿ ಒಂದು ಸ್ಕ್ರೀನ್ ಅಂದರೆ ಒಂದು ಸೀನ್ನ ರೀಕ್ರಿಯೇಟ್ ಮಾಡಬೇಕಾದ್ರೆ ಯಾವ್ದನ್ನ ರೀಕ್ರಿಯೇಟ್ ಮಾಡ್ತೀರಾ? ರೀಕ್ರಿಯೇಟ್ ಮಾಡೋದು ಅವಳು ಬಂದು ಐ ಲವ್ ಯು ಹೇಳಿದಾಗ ಐ ಲವ್ ಯು ಟು ಅಂತ ಹೇಳ್ತಾರೆ. ಯಾರಿಗೆ ಹೇಳ್ತೀರಾ? ರೀಕ್ರಿಯೇಟ್ ಮಾಡೋದು. ಥ್ಯಾಂಕ್ ಯು ಸರ್. ಮತ್ತೆ ನಿಮ್ಮನ್ನು ರೇಗಿಸ್ತಾ ಇದ್ರು ಅವರೆಲ್ಲ, ಯಾರು? ತನಿಷಾ ಮೇಡಮ್. ಇಲ್ಲ, ಅವರು ರೇಕ್ಸದಲ್ಲಿ ಬಂಟ್ರಲ್ಲ, ಎಲ್ಲರೂ ನನ್ನ ರೇಕ್ಸ್ತಾನೆ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಒಂದಷ್ಟು ವಿಚಾರಗಳು ಏನಿರ್ತಲ್ಲ, ಹುಷಾರಾಗಿರ್ಬೇಕು. ನಿಮ್ಗೆ ಮುಂದೆ ಹಾಂ, ಹ್ಯಾಪಿ ಬರ್ಡೇ ಬಾಸ್, ಒಳ್ಳೇದಾಗಲಿ ನಿಮಗೆ. ತಾಯಿ ಚಾಮುಂಡೇಶ್ವರಿ ಯಾವತ್ತೂ ನಿಮಗೆ ಇರೋವರೆಗೂ ಹಿಂದೆ ನಾವು ಜೊತೆಗಿದ್ದೇ ಇರ್ತೀವಿ. ಯಾವತ್ತೂ ನಾವು ನೋಟಂಕಿ ಆಟಾಡೋ ಫ್ಯಾನ್ಸ್ ಯಾವತ್ತೂ ಅಲ್ಲ. ಇವತ್ತು ಭಾಷೆ ಹೇಳಿದ್ದೆ, ಇವತ್ತು ಭಾಷೆ ಅಂತ ಹೇಳ್ತೀನಿ, ಮುಂದಕ್ಕೂ ಭಾಷೆ ಅಂದರೆ ಯಾವತ್ತೂ ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಒಳ್ಳೇದಾಗಲಿ. ಅಭಿಮಾನಿಗಳಿಗೋಸ್ಕರ ದರ್ಶನ್ ಸರ್ ಬರ್ತಾರೆ, ಅಭಿಮಾನಿಗಳಿಗೋಸ್ಕರ ನೀವೆಲ್ಲ ಏನು ಕ್ಲಾಸ್ ಅಣ್ಣ? ಇವಾಗ ಫ್ಯಾನ್ಸ್ಗಳಿಂದ ಕಾಲ್ ಬರ್ತೀವಿ, ಅನಾಥಾಶ್ರಮಗಳಲ್ಲಿ ಅನ್ನ ಹಾಕ್ಸ್ತಿರ್ಬೋದು, ಆಮೇಲೆ ಅನ್ನದಾನ ಮಾಡ್ತೀವಿ, ದೇವಸ್ಥಾನ ಮುಂದೆ ಅವ್ರಿಗೆ ಪೂಜೆ ಮಾಡಿಸ್ತಿರ್ಬೋದು, ಪ್ರತಿಯೊಂದು ಮಾಡ್ತಿದ್ದಾರೆ. ನಮ್ಗೆ ಎಲ್ಲೆಲ್ಲಾಗುತ್ತೆ ಎಲ್ಲ ಕಡೆ ಹೋಗಿ ಹೊಸದಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಮೊನ್ನೆ ತುಮಕೂರಲ್ಲಿ ನವಾಜ್ ಅವರು ನಿಮ್ಮ ಹುಡುಗಿ ಯಾರೋ ಹೊಸ ರಿವೀಲ್ ಮಾಡ್ತೀನಿ ಅಂದರೆ ಯಾರು? ನಮ್ಮಮ್ಮ ಕಾಲ್ ಮಾಡ್ತಿದ್ದಾರೆ. ಅಲ್ಲ